ಫಾರ್ ರಿಜಿಸ್ಟ್ರೇಷನ್ ಮೂವಿ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಪೃಥ್ವಿ ಅಂಬರ್ ಅವರು ಹೀರೋ ರೋಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಮಿಲನ್ ರಾವ್ ಅವರು ಹೀರೋಯಿನ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸಿನಿಮಾ ಯಾವ ಥರ ಇದೆ, ಫಾರ್ ರಿಜಿಸ್ಟ್ರೇಷನ್ಗೂ ಮತ್ತು ಈ ಸಿನಿಮಾ ಸ್ಟೋರಿಗೂ ಯಾವ ಥರ ಕನೆಕ್ಟಿವಿಟಿ ಇದೆ ಅಂತ ನೋಡ್ತಾ ಬರೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋಗೆ. ಇನ್ನು ಈ ಸಿನಿಮಾ ಬಗ್ಗೆ ಹೇಳೋದಾದರೆ, ಸಿನಿಮಾ ಫಸ್ಟ್ ಸ್ಟಾರ್ಟಿಂಗೇ ಡೈವರ್ಸ್ಗೆ ಅಪ್ಲೈ ಮಾಡೋ ಪ್ರೊಸೆಸಿಂದ ಸ್ಟಾರ್ಟ್ ಆಗುತ್ತೆ. ರವಿಶಂಕರ್ ಅವ್ರ ಹತ್ರ ಡೈವರ್ಸ್ ಅಪ್ಲೈ ಮಾಡೋ ಪ್ರೊಸೆಸಿಂದ ಸ್ಟಾರ್ಟ್ ಆಗುತ್ತೆ. ಈ ಸಿನಿಮಾದ ಮೇನ್ ಪ್ಲಾಟ್ ಬಂದುಬಿಟ್ಟು ಲವ್ ಯಾವ ಥರ ಸ್ಟಾರ್ಟ್ ಆಗುತ್ತೆ, ಲವ್ ಸ್ಟಾರ್ಟ್ ಆದಮೇಲೆ ಯಾವ ಥರ ಮ್ಯಾರೇಜ್ ಆದಮೇಲೆ ಯಾವ ಥರ ಇರ್ತಾರೆ ಲವರ್ಸ್ಗಳು, ಮತ್ತು ಫ್ಯಾಮಿಲಿ ಬಗ್ಗೆ ಯಾವ ಥರ ಇರುತ್ತೆ, ಮದುವೆ ಮಾಡಿಕೊಟ್ಮೇಲೆ ಪೇರೆಂಟ್ಸ್ಗೆ ಯಾವ ಥರ ಇರುತ್ತೆ ಅನ್ನೋ ಕಾನ್ಸೆಪ್ಟ್ ಮೇಲೆ ನೋಡ್ತಾ ಇರುತ್ತೆ ಸಿನಿಮಾ ಇದು. ಇಬ್ಬರು ಪ್ರೇಮಿಗಳ ಮಧ್ಯೆ ಇನ್ನೊಬ್ಬ ವ್ಯಕ್ತಿ ಮೂರನೇವ್ರು ಬಂದರೆ ಯಾವ ಥರ ಇರುತ್ತೆ ಅನ್ನೋ ಬಗ್ಗೆ ತುಂಬ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ಸನ್ನಿವೇಶಗಳು ತುಂಬ ಸಹನೂ ಅದೇ ಥರ ತೋರಿಸ್ಕೊಂಡು ಬಂದಿದ್ದಾರೆ. ನನಗಂತೂ ಈ ಸಿನಿಮಾದಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಲವ್ ಸೀನ್ ಮತ್ತು ಆ ರಿಜಿಸ್ಟ್ರೇಷನ್ ಬಗ್ಗೆ ನಡೆಯೋ ಕಾಮಿಡಿ ಸನ್ನಿವೇಶಗಳು ಮತ್ತು ಸೆಂಟಿಮೆಂಟ್ ಎಲಿಮೆಂಟ್ಸ್ಗಳಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಫಿಲಮ್ ಅಂತೂ ಫಸ್ಟ್ ಆಫ್ ಆಲ್ ಎಲ್ಲೂ ಬೋರಿಂಗ್ ಅನ್ಸೋದಿಲ್ಲ, ನಾವೇ ಇನ್ವಾಲ್ವ್ ಆಗಿದ್ವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಫಿಲಮ್ ನೋಡ್ತಿದ್ರೆ ಅಷ್ಟು ಚೆನ್ನಾಗಿ ತೋರಿಸ್ಕೊಂಡು ಬಂದಿದ್ದಾರೆ, ತುಂಬ ಚೆನ್ನಾಗಿದೆ ನೋಡ್ತಾ ಇದ್ರೆ. ಈ ಸಿನಿಮಾ ಒಂದು ಸೈಲೆಂಟ್ ಲವ್ ಸ್ಟೋರಿ, ಫ್ಯಾಮಿಲಿ ಮತ್ತು ಯೂತ್ಗೆ ತುಂಬ ಕನೆಕ್ಟ್ ಆಗುವಂಥ ಸೈಲೆಂಟ್ ಲವ್ ಸ್ಟೋರಿ ಸಿನಿಮಾ ಒಂದು. ಈ ಸಿನಿಮಾದಲ್ಲಿ ಮೇನ್ ರೋಲ್ ಬಂದುಬಿಟ್ಟು ರವಿಶಂಕರ್ ಅವ್ರ ಪರ್ಫಾರ್ಮೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಅವರು ಪರ್ಫಾರ್ಮೆನ್ಸ್ ಇದಕ್ಕಿಂತ ಮುಂಚೆ ವಿಲನ್ ಆಗಿ ಆ್ಯಕ್ಟರ್ನಾಗಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು. ಬಟ್ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಒಂದು ಕಾಮಿಡಿ ರೋಲ್ಗೆ ಚೆನ್ನಾಗಿದ್ದಾರೆ, ಲಾಯರ್ ಕ್ಯಾರೆಕ್ಟ್ರಲ್ಲಿ. ಅದಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗಂತೂ. ಅವ್ರ ಆ್ಯಕ್ಟಿಂಗು, ಕಾಮಿಡಿ ಲೈನ್ ಮತ್ತು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಇನ್ನು ಲೀಡ್ ರೋಲಲ್ಲಿ ಆ್ಯಕ್ಟಿಂಗ್ ಮಾಡಿರೋ ಪೃಥ್ವಿ ಅವರು ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದೇ ತಿಂಗಳಲ್ಲಿ ಅವ್ರು 4 ಸಿನಿಮಾ ರಿಲೀಸ್ ಆಯಿತು. ಅದರಲ್ಲಿ 4 ಸಿನಿಮಾದಲ್ಲೂ 4 ಶೇಡ್ನ ಆ್ಯಕ್ಟಿಂಗ್ ಮಾಡಿಬಿಟ್ಟು ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಒಂದೇ ತಿಂಗಳು 4 ಫಿಲಮ್ ರಿಲೀಸ್ ಮಾಡಿದ್ರು ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ತಗೊಂಡು ಬಂದಿದ್ದಾರೆ ಸಿನಿಮಾನು. ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮಿಲನ್ ಅವ್ರಿಗೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋಯಿನ್ ಅವ್ರ ಪರ್ಫಾರ್ಮೆನ್ಸ್, ಇಬ್ಬರು ಲವ್ ಸ್ಟೋರಿನು ಫ್ಯಾಮಿಲಿ ಆದಮೇಲೆ ನಡೆಯುವ ಸನ್ನಿವೇಶಗಳನ್ನು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಪ್ರತಿಯೊಬ್ಬರು. ನಿಮಗೆ ಈ ಫಿಲಮ್ ನೋಡ್ತಾ ಇದ್ರೆ ಎಲ್ಲೂ ಬೋರ್ ಅನ್ಸಲ್ಲ. ಫಸ್ಟ್ ಹಾಫಲ್ಲಿ ಸ್ವಲ್ಪ ಅಷ್ಟೇ, ಮತ್ತು ಸೆಕೆಂಡ್ ಹಾಫಲ್ಲಿ ಫುಲ್ಲು ಸ್ಟೋರಿ ಅರ್ಥ ಆಗೋದಲ್ವಾ. ನೆಕ್ಸ್ಟ್ ಹಾಫಲ್ಲಿ ಯಾವುದೇ ಥರಕ್ಕೂ ನಿಮಗೆ ಬೋರ್ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಪ್ರೆಸೆಂಟೇಷನ್ ಆಗಲಿ, ಡೈರೆಕ್ಷನ್ ಆಗಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬಂದರೆ, ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಅಂತೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ನಿಮಗೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಸಾಂಗ್. 1-2 ಸಾಂಗ್ ಮಾತ್ರ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ತುಂಬ ಚೆನ್ನಾಗಿದೆ. ಅಲ್ಲೊಂದು ಸ್ವಲ್ಪ ಬ್ಯಾಕ್ ಡ್ರಾಪ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಮಿಕ್ಕಿದ ಎಲ್ಲ ಪ್ಲೇಸಲ್ಲೂ ಮ್ಯೂಸಿಕ್ ಮತ್ತು ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಎಮೋಷ್ನಲ್ ಸೀನಲ್ಲಿ ತುಂಬ ಬೇಗ ಕನೆಕ್ಟ್ ಆಗುತ್ತೆ. ಬಟ್ ಎಮೋಷ್ನಲ್ ಸೀನಲ್ಲಿ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಬೇಕಿತ್ತು, ಬಟ್ ಆ್ಯಕ್ಟಿಂಗ್ ಸ್ವಲ್ಪ ಕಮ್ಮಿ ಆಯಿತು. ಬಟ್ ಸೀನ್ ಪರವಾಗಿ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ನಮಗೆ ಸಿನಿಮಾ ನೋಡ್ತಾ ಇದ್ದರೆ. ಸಿನಿಮಾದಲ್ಲಿ ಜಾಸ್ತಿ ಓವರಾಗಿ ಏನೂ ಕೊಟ್ಟಿಲ್ಲ. ಡ್ರಾಮಾ ಆಗಲಿ ಅಥವಾ ಲವ್ ಆಗಲಿ, ರೊಮ್ಯಾನ್ಸ್ ಆಗಲಿ, ಎಷ್ಟು ಇಡ್ಬೇಕು ಅಷ್ಟೇ ಕೊಟ್ಟಿದ್ದಾರೆ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೂ ಹೋಗ್ಬಿಟ್ರೆ ಒಂದು ಒಳ್ಳೆ ಮೀಡಿಯಂ ಫಿಲಮ್ ಅಂತ ಹೇಳ್ಬೋದು. ಒಂದೇ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಪ್ರತಿಯೊಬ್ಬರೂ. ಸ್ಟೋರಿ ಲೈನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಸಿನಿಮಾದ ಮೇನ್ ಹೈಲೈಟ್ ಅಂದರೆ ಹೀರೋಗೂ ಮತ್ತು ಹೀರೋಯಿನ್ಗೆ ನಡೆ ಕೆಮಿಸ್ಟ್ರಿನೇ ಮೇನ್ ಹೈಲೈಟ್ ಈ ಸಿನಿಮಾದಲ್ಲಿ. ನನಗಂತೂ ಕೆಮಿಸ್ಟ್ರಿ ಮತ್ತು ಲವ್ ಸಾಂಗ್ಸ್ ಮತ್ತು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಓವರಾಲಾಗಿ ಫೀಲ್ ಗುಡ್ ಎಂಟರ್ಟೈನ್ಮೆಂಟ್, ಕಾಮಿಡಿ ಫಿಲಮ್ ಎಂಟರ್ಟೈನ್ಮೆಂಟು. ಒಂದು ಒಳ್ಳೆ ಮೆಸೇಜ್ ಈ ಸಿನಿಮಾದಲ್ಲಿ. ಯೂತ್ಗೆ ಆಗಲಿ, ಫ್ಯಾಮಿಲಿ ಆಗಲಿ, ಯಾವ ಥರ ಮದುವೆ ಮಾಡಿದ್ಮೇಲೆ ನಡೆಯೋ ಸನ್ನಿವೇಶಗಳು, ಮದುವೆಗಿಂತ ಮುಂಚೆ ನಡೆಯೋ ರಿಜಿಸ್ಟ್ರೇಷನ್ ಸಂಬಂಧಗಳನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಓವರಾಲಾಗಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಹೇಳ್ಬೋದು. ನಿಮಗೇನಾದರೂ ನಮ್ಮ ರಿವ್ಯೂ ಇಷ್ಟ ಆಯ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.